ವಿದೇಶದಲ್ಲಿ ಉದ್ಯೋಗದ ವೀಸಾ ಮಾಡಿಸಿಕೊಡುವುದಾಗಿ ನಂಬಿಸಿ ಹಣ ಪಡೆದು ವಂಚಿಸಿದ್ದ ದಂಪತಿಯನ್ನ ಬೆಂಗಳೂರು ಆಗ್ನೇಯ ವಿಭಾಗದ ಸಿಇಎನ್ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗೆ ಈ ಹಿಂದೆ ಬೆಂಗಳೂರಿನ ರೇಸ್ಕೋರ್ಸ್ನಲ್ಲಿ ಹಾರ್ಸ್ ರೈಡಿಂಗ್ ಕಲಿಯುತ್ತಿದ್ದಾಗ ವಿದೇಶಿ ಮೂಲದ ಜಾಕಿಯೊಬ್ಬನ ಪರಿಚಯವಾಗಿರುತ್ತೆ. ವಿದೇಶಗಳಲ್ಲಿ ಹಾರ್ಸ್ ಜಾಕಿ ಮತ್ತು ಇತರ ಕೆಲಸ ನಿರ್ವಹಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ವೀಸಾ ಮಾಡಿಸಿಕೊಡುತ್ತೇನೆ, ಆಸಕ್ತರನ್ನ ಪರಿಚಯಿಸಿದ್ರೆ ಒಂದು ವೀಸಾಗೆ 50,000 ರೂಪಾಯಿ ಕಮಿಷನ್ ಹಣ ನೀಡುವುದಾಗಿ ತಿಳಿಸಿದ್ದ. ವಿದೇಶಿ ಜಾಕಿಯ ಆಫರ್ ಒಪ್ಪಿದ್ದ ಆರೋಪಿ ದಂಪತಿಗಳು ವಿದೇಶಗಳಲ್ಲಿ ಹಾರ್ಸ್ ಜಾಕಿಯಾಗಲು ಬಯಸುವವರಿಗೆ ವೀಸಾ ಮಾಡಿಸಿಕೊಡುವುದಾಗಿ ಫೇಸ್ಬುಕ್ನಲ್ಲಿ ಜಾಹೀರಾತು ನೀಡಿತ್ತು. ಅದರಂತೆ ಆರೋಪಿಗಳನ್ನು ಸಂಪರ್ಕಿಸಿದ್ದ ವ್ಯಕ್ತಿಯೊಬ್ಬರಿಗೆ ಆರಂಭದಲ್ಲಿ 2 ವೀಸಾಗಳನ್ನು ಮಾಡಿಸಿಕೊಟ್ಟು ನಂಬಿಕೆ ಗಳಿಸಿದ್ದರು. ನಂತರ ಒಟ್ಟು 51 ಜನರಿಗೆ ವೀಸಾ ಮಾಡಿಸಿಕೊಡುವುದಾಗಿ ಒಟ್ಟು 2.64 ಕೋಟಿ ರೂಪಾಯಿ ಹಣವನ್ನು ಪಡೆದುಕೊಂಡು ನಕಲಿ ವೀಸಾ ದಾಖಲೆಗಳನ್ನು ನೀಡಿದ್ರು. ದಾಖಲೆಗಳು ನಕಲಿ ಎಂದು ತಿಳಿದಾಗ ವೀಸಾ ಮಾಡಿಸಿಕೊಡಲು ಮಧ್ಯಸ್ಥಿಕೆ ವಹಿಸಿದ್ದ ವ್ಯಕ್ತಿ ಆಗ್ನೇಯ ವಿಭಾಗದ ಸೆಂಟ್ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ರು. ದೂರನ್ನು ದಾಖಲಿಸಿಕೊಂಡ ಸೆಂಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಈಶ್ವರಿ ಅವರು ಆರೋಪಿ ದಂಪತಿಗಳನ್ನ ಬಂಧಿಸಲು ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ತನಿಖೆ ಕೈಗೊಂಡ ಪೊಲೀಸರು ತಿಲಕ್ ನಗರದಲ್ಲಿ ವಾಸವಿದ್ದ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳಿಂದ 80 ಲಕ್ಷ ರೂಪಾಯಿ ಮೌಲ್ಯದ ಒಂದು XUV ಕಾರು, ಒಂದು ಹೋಂಡಾ ಸಿಟಿ ಕಾರು, ಒಂದು ಜಾವಾ ಬೈಕ್, ಒಂದು ಯಮಹಾ FZ ಬೈಕ್, 24 ಗ್ರಾಂ ಚಿನ್ನಾಭರಣ ಹಾಗೂ 66 ಲಕ್ಷ ರೂಪಾಯಿ ನಗದನ್ನ ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆಗ್ನೇಯ ಸೆನ್ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕೇಸನ್ನು ಪತ್ತೆ ಹಚ್ಚಿದ್ದಾರೆ. ಈ ಹೊರದೇಶಗಳಿಗೆ ವೀಸಾ ಮಾಡಿಸಿಕೊಡೋದಾಗಿ ನಂಬಿಸಿ 51 ಜನರಿಂದ ಕೋಟ್ಯಾಂತರ ರೂಪಾಯಿ ವಂಚಿಸತಕ್ಕಂಥ 2 ವ್ಯಕ್ತಿಗಳು, ಗಂಡ ಮತ್ತು ಹೆಂಡತಿ, ಇವರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಂದ 2 ಕಾರುಗಳು, 3 ಬೈಕ್ಗಳು, 24 ಗ್ರಾಂ ಚಿನ್ನಾಭರಣಗಳು ಮತ್ತು 66 ಲಕ್ಷ ರೂಪಾಯಿ ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 80 ಲಕ್ಷ ಆಗುವುದೆಂದು ಅಂದಾಜಿಸಲಾಗಿದೆ. ಇದು ಈ 2 ವ್ಯಕ್ತಿಗಳು, ಗಂಡ ಮತ್ತು ಹೆಂಡತಿ ಏನಿದ್ದಾರೆ, ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಹಾಕಿ ಯಾರಾದರೂ ವೀಸಾ ಬೇಕಾಗಿರ್ತಕ್ಕಂಥವ್ರು ಸಂಪರ್ಕಿಸಬಹುದು ಅಂತ ಹೇಳಿ ಅದನ್ನು ನೋಡಿರ್ತಕ್ಕಂಥ ಫಿರ್ಯಾದಿದಾರರು ಅವರನ್ನ ಸಂಪರ್ಕಿಸಿ ಕೆಲವೊಂದು ಈ ಜಾಕಿಗಳು ಮತ್ತು ಹಾರ್ಸ್ ರೈಡರ್ಗಳೇನಿದ್ದಾರೆ ವಿದೇಶಕ್ಕೆ ಹೋಗಬೇಕಾಗಿತ್ತು, ನ್ಯೂಜಿಲೆಂಡ್ ಮತ್ತು ಜಪಾನ್ ದೇಶಕ್ಕೆ. ಆ ದೇಶಗಳಿಗೆ ಹೋಗಲಿಕ್ಕೆ ಅವರಿಗೆ ವೀಸಾಗಳನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಅವರ ಹತ್ರ ಕೇಳಿ ಪ್ರತಿಯೊಂದು ವೀಸಾಗೆ ಸುಮಾರು 8 ಲಕ್ಷದಷ್ಟು ಹಣವನ್ನು ಕೇಳಿದಾಗ ಅದನ್ನೆಲ್ಲ ಹೊಂದಿಸಿ ಅವರಿಗೆ ಕೊಟ್ಟಿದ್ದಾಗಿ, ಅದಾದ ನಂತರದಲ್ಲಿ ಅವರು ಕೊಟ್ಟಿರತಕ್ಕಂತಹ ವೀಸಾಗಳೇನಿದೆ ಅದು ನಕಲಿ ಅಂತ ಹೇಳಿ ಈ ಫಿರ್ಯಾದಿದಾರರಿಗೆ ಮತ್ತು ಅವರು ಮಾಡಿಸಿಕೊಟ್ಟಿರತಕ್ಕಂಥ ಈ ಜಾಕಿಗಳಿಗೆ ಮತ್ತು ಹಾರ್ಸ್ ರೈಡರ್ಗಳಿಗೆ ಗೊತ್ತಾದ ಮೇರೆಗೆ 24ನೇ ತಾರೀಕು ಜನವರಿಯಂದು ಅವರು ಆಗ್ನೇಯ ಸೆನ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಅದಾದ ನಂತರದಲ್ಲಿ 28/1 ಈ 2 ಆರೋಪಿಗಳನ್ನು ಪೊಲೀಸರು ಅವರನ್ನ ಬಂಧಿಸಿ ಅವರಿಂದ ಈ ಎಲ್ಲ ಏನು ವಸ್ತುಗಳಿದ್ದಾವೆ, ಕಾರುಗಳು, ಬೈಕ್ಗಳು ಮತ್ತು ಚಿನ್ನಾಭರಣ ಮತ್ತು ನಗದು ಹಣ, ಅವುಗಳನ್ನೆಲ್ಲ ವಶಪಡಿಸಿಕೊಂಡಿದ್ದಾರೆ. ಆದರೆ ಅವರು ಒಟ್ಟು ಈ 51 ವ್ಯಕ್ತಿಗಳಿಂದ ಪಡೆದುಕೊಂಡಿರತಕ್ಕಂಥ ಹಣ ಸುಮಾರು 2,64 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಅದರಲ್ಲಿ ಈಗ ಸುಮಾರು 80 ಲಕ್ಷದಷ್ಟು ಹಣವನ್ನು ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ. ಆರೋಪಿಗಳ ಪರಿಶೀಲನೆ, ತಪಾಸಣೆ ಇನ್ನೂ ಕೂಡ ನಡೀತಾ ಇದೆ ಮತ್ತು ಇದರಲ್ಲಿ ಬೇರೆ ಆರೋಪಿಗಳು ಕೂಡ ಭಾಗಿಯಾಗಿರ್ತಕ್ಕಂತಹ ಸಂಭಾವ್ಯತೆ ಇದ್ದು ಅದರ ಬಗ್ಗೆಯೂ ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಪತ್ತೆ ಕಾರ್ಯ ಆಗಿದೆ. ಇವರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಈ ಕಾರ್ಯಾಚರಣೆಯನ್ನ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರ ನಿರ್ದೇಶನದಂತೆ ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಯ ಎಸಿಪಿ ಗೋವರ್ಧನ್ ಗೋಪಾಲ್ ಅವರ ಮಾರ್ಗದರ್ಶನದಲ್ಲಿ ಸೆನ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಈಶ್ವರಿ ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ಆರೋಪಿಗಳ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಂಧಿಸಿದ ಸೆನ್ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡವನ್ನು ಶ್ಲಾಘಿಸಿ 25,000 ರೂಪಾಯಿಗಳ ನಗದು ಬಹುಮಾನವನ್ನು ಘೋಷಣೆ ಮಾಡಿದರು.